ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ವೀಕ್ಷಕರೇ, ಇವತ್ತು ಈ ಒಂದು ಕ್ರಿಕೆಟ್ನ ವಿಚಾರವಾಗಿ ಮಾತನಾಡಬೇಕಾದ್ರೆ ಮೊಟ್ಟ ಮೊದಲನೇದು ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಕ್ರಿಕೆಟ್ ಅನ್ನೋದು ಒಂದು ಕಮರ್ಷಿಯಲ್ ಗೇಮ್ ಹೊರತು ದೇಶದ ಹೆಮ್ಮೆ ಅಲ್ಲ, ದೇಶದ ಜನರು ಎದೆ ಉಬ್ಬಿಸಿ ಮಾತನಾಡುವಂಥದ್ದು ಅಲ್ಲ. ಕ್ರಿಕೆಟ್ ಈಸ್ ಲೈಕ್ ಅ ಲೋಕಲ್ ಗೇಮ್. ಇದು ಒಂದು ಸ್ಥಳೀಯ ಆಟ. ಯಾಕೆ ಹೇಳ್ತೀನಿ? ಕ್ರಿಕೆಟ್ ವಿಶ್ವದಾದ್ಯಂತ ಆಡುವಂಥ ಆಟಗಳು ಅಲ್ಲ. ಕ್ರಿಕೆಟ್ ಕೇವಲ ಒಂದು ಲೋಕಲ್ ಗೇಮ್. ಆ ಲೋಕಲ್ ಗೇಮ್ನ ಯಾರು ಆಡ್ತಾರೆ ಅಂದರೆ, ಯಾವ ದೇಶಗಳು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿದ್ವೋ ಆ ದೇಶಗಳಲ್ಲಿ ಮಾತ್ರ ಈ ಕ್ರಿಕೆಟನ್ನು ಆಡಲಾಗುತ್ತೆ. ಬಹುತೇಕ ಒಂದು 12 ದೇಶಗಳು ಫುಲ್ ಟೈಮ್ ಮಾತ್ರ ಕ್ರಿಕೆಟನ್ನು ಆಡ್ತಾವೆ. ಅವುಗಳಿಗೆ ಬಿಟ್ಟಿದ್ರೆ ಬೇರೆ ಯಾವ ದೇಶಗಳು ಕೂಡ ಕ್ರಿಕೆಟ್ ಅನ್ನು ಆಡ್ತಾ ಇಲ್ಲ. ನಾವು ಅದನ್ನ ಭಾವಿಸ್ತಾ ಇದ್ದೀವಿ ಇದು ಓಲ್ಡ್ ವೈಂಡ್ ಗೇಮ್ ಅಂತ. ಆದ್ರೆ ಕ್ರಿಕೆಟ್ ಕೇವಲ ಒಂದು ಲೋಕಲ್ ಗೇಮ್. ಇವತ್ತು 11 ಜನ ಮೃತಪಟ್ಟಂತಹ ಪ್ರಕರಣ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಈ ಸಂಬಂಧ ಖುದ್ದಾಗಿ ಕರ್ನಾಟಕ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ PIL ಅನ್ನು ದಾಖಲಿಸಿಕೊಂಡಿದೆ. ಅಂದ್ರೆ ಇವತ್ತು ಅದರ ವಿಚಾರಣೆಯನ್ನು ಕೂಡ ನಡೆಸಿದೆ. ಇಂತಹ ಘಟನೆ ತಡೆಗೆ SOP ಇರಬೇಕಲ್ವೇ, ವೈದ್ಯಕೀಯ ಸಿಬ್ಬಂದಿ ಇರಬೇಕಲ್ವೇ, ವೈದ್ಯಕೀಯ ಸಿದ್ಧತೆ ಇರಬೇಕಲ್ವೇ, ಆಂಬ್ಯುಲೆನ್ಸ್ ವ್ಯವಸ್ಥೆ ಇರಬೇಕಲ್ವೇ, ಕಾಲು ತುಳಿತವಾದಾಗ ಏನು ಮಾಡಬೇಕೆಂಬ ಬಗ್ಗೆ ಸಿದ್ಧತೆ ಇರಬೇಕಲ್ವೇ, ಗಾಯಗೊಂಡವರನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸಬೇಕಲ್ಲವೇ? ಇಂತಹ ಮಾರ್ಗಸೂಚಿ ಏನಾದರೂ ಈ ರಾಜ್ಯ ಸರ್ಕಾರ ಹೊಂದಿತ್ತಾ ಅಂತ ಸರ್ಕಾರಕ್ಕೆ ಹಂಗಾಮಿ CJ ವಿ ಕಾಮೇಶ್ವರ್ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಲ್ಲದೆ ಈ ಘಟನೆಯ ಬಗ್ಗೆ ವರದಿ ನೀಡುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿ ಮುಂದಿನ ವಿಚಾರಣೆಯನ್ನ ಜೂನ್ 10ಕ್ಕೆ ನಿಗದಿಪಡಿಸಿದೆ. ಆದರೆ ಇಲ್ಲಿಯ ತನಕ ನಿನ್ನೆಯ ಪ್ರೈಮ್ ಟೈಮ್ನ ಕೆಲವೊಂದು ವಿಡಿಯೋ ತುಣುಕುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿ ನಮ್ಮ ವಿರುದ್ಧವೇ ಷಡ್ಯಂತ್ರವನ್ನು ರೂಪಿಸಲಾಗ್ತಾ ಇದೆ. ಇದರಲ್ಲಿ ರಾಜಕೀಯ ಮಾಡಬೇಡಿ, ಇದರಲ್ಲಿ ನೀವು ಬರೀ TRPಗೋಸ್ಕರ ಗಿಮಿಕ್ ಮಾಡ್ತಾ ಇದ್ದೀರಿ, ಈ ರೀತಿಯ ಪ್ರಶ್ನೆಗಳು ಮಾಧ್ಯಮದವರನ್ನೇ ಕೇಳಲಾಗ್ತಾ ಇದೆ. ಇನ್ನು ಆ ಒಂದು ವಿಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದರೆ ಅದಕ್ಕೆ ನಾವು ಹೊಣೆಗಾರರ? ವಾಸ್ತವಾಂಶವನ್ನ ಮಾತನಾಡಿದಾಗ ವಿಡಿಯೋ ವೈರಲ್ ಆಗುತ್ತೆ. ಯಾರು ವಾಸ್ತವಾಂಶವನ್ನ ಮಾತನಾಡದೇ ಇದ್ದಾಗ ಕೇವಲ ಒಂದು ಚಾನೆಲ್ ವಾಸ್ತವಾಂಶವನ್ನ ಮಾತನಾಡಿತ್ತು. ಅದರಲ್ಲಿ ವಾಸ್ತವಾಂಶ ಮಾತನಾಡಿದ್ದಕ್ಕೆ ಕೆಲವರಿಗೆ ಅರಗಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಅವರು ಮಾಡಿರುವಂತಹ ಕಮೆಂಟ್ಗಳನ್ನು ನೋಡಿದರೆ ಅವರ ಮನೆ ಸ್ಥಿತಿ ಮತ್ತು ಅವರ ಮನಸ್ಥಿತಿ ಮತ್ತು ಅವರು ತಮ್ಮ ಮನೆಯಲ್ಲಿ ಸಹೋದರ ಸಹೋದರಿಯರಿಗೆ ಅವರು ಯಾವ ರೀತಿಯ ಗೌರವವನ್ನು ಕೊಡ್ತಾರೆ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದೊಂದು ಕಮೆಂಟ್ಗಳನ್ನು ನೋಡಿದರೆ ನಾಚಿಕೆ ಬರ್ತಾ ಇದೆ. ಮನೆಯಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದರೂ ಇದ್ದಾರೋ, ಅಥವಾ ಇವ್ರಿಗೆ ಯಾವ ಶಿಕ್ಷಕರು ಇವ್ರಿಗೆ ಪಾಠ ಮಾಡಿದ್ದಾರೋ, ಯಾವ ತಂದೆ ತಾಯಿ ಇವರಿಗೆ ಹಾಲುಣಿಸಿದ್ದಾರೋ ಅಂಥವರು ಹೆಸರುಗಳನ್ನು ಬಳಸ್ಕೊಂಡು ಕಮೆಂಟನ್ನು ಹಾಕ್ತಾ ಇದ್ದಾರೆ. ನಾಚಿಕೆಗೆಟ್ಟವರು. ಕ್ರಿಕೆಟ್ ಮೇಲೆ ಅಭಿಮಾನ ಇರಬೇಕು, ಕ್ರಿಕೆಟ್ ಬಗ್ಗೆ ಗೌರವ ಇರಬೇಕು. ಆದರೆ ನೀವು ಯಾರನ್ನ ಹೀರೋಗಳು ಅಂತ ತಿಳಿತೀರೋ ಅವರು ಕೂಡ ನಿಮ್ಮನ್ನ ಪ್ರೀತಿ ಮಾಡಬೇಕು. ಬೆಂಗಳೂರಿನಲ್ಲಿ ಕಾಲ್ ತುಳಿತ ಪ್ರಕರಣ ನಡೆದಾಗಲೂ ಕೂಡ ಇದೇ ಸರ್ಕಾರ ಮತ್ತು ಇದೇ ನಿಮ್ಮ ಹೀರೋಗಳು, ಸೋ ಕಾಲ್ಡ್ ನ್ಯಾಷನಲ್ ಹೀರೋಸ್ಗಳು, ಸೋ ಕಾಲ್ಡ್ ಕ್ರಿಕೆಟರ್ಸ್, ಇವರುಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಸೆಲೆಬ್ರೇಷನ್ ಮಾಡೋಕ್ಕಿಂತ ಮುಂಚೆ 7 ಜನರ ಪ್ರಾಣವನ್ನ ಹೋಗಿತ್ತು. ಆದ್ರೆ ಇದೇ ವಿರಾಟ್ ಕೊಹ್ಲಿ, ಇದೇ DK ಶಿವಕುಮಾರ್ ಅಲ್ಲಿ ನಗುತ್ತಾ ಕಪ್ಪನ್ನ ಹೋಲ್ಡ್ ಮಾಡ್ತಾರೆ, ನಗುತ್ತಾ ಕಪ್ಪನ್ನ ಜನತೆಗೆ ತೋರಿಸ್ತಾರೆ. ಅಂದ್ರೆ ನೀವು ಕ್ರಿಕೆಟ್ಗರ ಬಗ್ಗೆ ಯೋಚನೆ ಮಾಡ್ತೀರಿ, ಕ್ರಿಕೆಟ್ಗರ ಬಗ್ಗೆ ನೀವು ಯೋಚನೆ ಮಾಡ್ತೀರಿ. ನಿಮ್ಮ ಬಗ್ಗೆ ಯಾವ ಕ್ರಿಕೆಟರ್ ಕೂಡ ಯೋಚನೆ ಮಾಡಲ್ಲ. ಯಾಕಂದ್ರೆ ಅವರು ಸೋ ಕಾಲ್ಡ್ ನ್ಯಾಷನಲ್ ಹೀರೋಸ್. ಅವರು ನಿಮ್ಮ ಮನಸ್ಥಿತಿಯ ಬಗ್ಗೆ ಎಂದೂ ಕೂಡ ಯೋಚನೆ ಮಾಡಲ್ಲ. DK ಶಿವಕುಮಾರ್ ಪೊಲಿಟಿಷಿಯನ್ಸ್ಗಳಿಗೆ ಏನ್ರಿ ಬೇಕು? ಪೊಲಿಟಿಕಲ್ ಮೈಲೇಜ್ ಬೇಕು. ಆ ಒಂದು ವಿಕ್ಟೋರಿ ಕಪ್ಪನ್ನ ಹಿಡ್ಕೊಂಡು ಫೋಟೋ ಸೆಷನ್ ಮಾಡಬೇಕು. ಸಿದ್ದರಾಮಯ್ಯನವರಿಗೆ ಏನು ಬೇಕು? ನಾನು ದೊಡ್ಡ ಕ್ರಿಕೆಟ್ ಅಭಿಮಾನಿ ರೀ, ನಾನು RCB ಅಭಿಮಾನಿ ಅಂತ ತೋರಿಸ್ಕೊಳ್ಳೋದು ಬೇಕು. ದಿಸ್ ಇಸ್ ಅ ಓನ್ಲಿ ಪೊಲಿಟಿಕಲ್ ಸ್ಟ್ಯಾಂಟ್. ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಸೋ ಕಾಲ್ಡ್ ನ್ಯಾಷನಲ್ ಹೀರೋಸ್, ನಿಮ್ಮ ಸೋ ಕಾಲ್ಡ್ ನ್ಯಾಷನಲ್ ಹೀರೋಸ್ ಕ್ರಿಕೆಟರ್ಸ್ಗಳಿಗೂ ಕೂಡ ನಿಮ್ಮ ಬಗ್ಗೆ ಕಾಳಜಿ ಇಲ್ಲ. ಇವರಿಗೆ ಕಾಳಜಿ ಇರೋದು ಕೇವಲ ಹಣ ಮಾಡುವ ವಿಚಾರದಲ್ಲಿ. ಒಂದೊಂದು ಬೆಟ್ಟಿಂಗ್ ಆ್ಯಪ್ಗಳಿಂದ ಕೋಟಿ ರೂಪಾಯಿ ಎಂಡೋರ್ಸ್ಮೆಂಟ್ ಅನ್ನ ಪಡಿತಾ ಇದ್ದಾರೆ. ನಾನು BCCIಗೆ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೆ ನಾನು ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ.
ಒಬ್ಬ ಆಟಗಾರ ಡೈಟ್ ಮೇಂಟೈನ್ ಮಾಡಬೇಕು ಅಂತ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಗಳನ್ನ ಕೊಡ್ತೀರಿ. ಒಬ್ಬ ಆಟಗಾರ ಇಂತಿಷ್ಟು ಪಂದ್ಯಗಳನ್ನ ಆಡ್ಬೇಕಂತ ರೆಗ್ಯುಲೇಷನ್ಸ್ ಅನ್ನ ಕೊಡ್ತೀರಿ. ಒಬ್ಬ ಆಟಗಾರ ಯಾವ ರೀತಿ ನಡೆದುಕೊಳ್ಬೇಕನ್ನೋ ಒಂದು ಸೂಚನೆಗಳನ್ನ ಕೊಡ್ತೀರಿ. ಯಾಕೆ ಬೆಟ್ಟಿಂಗ್ ಆ್ಯಪ್ಗಳನ್ನ ಭಾರತೀಯ ಆಟಗಾರರು ಪ್ರಮೋಟ್ ಮಾಡಬಾರ್ದು ಅಂತ ಯಾಕೆ ಒಂದು ಕಾನೂನನ್ನ ತರಬಾರ್ದು? ಇವತ್ತು ಹಳ್ಳಿಗಳಲ್ಲಿ 70% ಕ್ರಿಕೆಟ್ ನೋಡುವಂತಹ ಯುವಕರು ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಬೆಟ್ಟಿಂಗ್ ಅನ್ನ ಆಡಿ ಸಾಲ ಮಾಡಿಕೊಂಡು ರೋಡಲ್ಲಿ ಬಂದಿದ್ದಾರೆ. ಎಷ್ಟೋ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಆಟಗಾರರ ಆರೋಗ್ಯದ ಬಗ್ಗೆ ಇರುವಂತಹ ಕಾಳಜಿ BCCIಗೆ ವೀಕ್ಷಕರ ಜೀವನದ ಬಗ್ಗೆ ಯಾಕಿಲ್ಲ? ಇದಕ್ಕೆ ಆನ್ಸರ್ ಮಾಡಲಿ ಫಸ್ಟ್ BCCI. Cricket is not a global game. Cricket is a only local game. ಕೇವಲ ಬ್ರಿಟಿಷರು ಆಳಿ ಆ ಒಂದು ಯಾವ ದೇಶದಲ್ಲಿ ಅಧಿಕಾರ ನಡೆಸಿದ್ರು ಆ ದೇಶಗಳಲ್ಲಿ ಆಡುವಂತಹ ಗೇಮ್. ದ ಗೇಮ್ ಹೂ ಪ್ಲೇಸ್, ಎಲ್ಲಿ ಬ್ರಿಟಿಷ್ ರಾಜ್ ಎಲ್ಲಿತ್ತು ಅಲ್ಲಿ ಮಾತ್ರ ಕ್ರಿಕೆಟ್ ಅನ್ನ ಆಡಲಾಗತ್ತೆ. ಕೇವಲ 12 ದೇಶಗಳು ಮಾತ್ರ ಫುಲ್ ಟೈಮ್ ಕ್ರಿಕೆಟ್ ಅನ್ನ ನೋಡಿದ್ದಾರೆ. ಆದರೆ ಈ ದೇಶದಲ್ಲಿ ಕೂಡ ಒಲಿಂಪಿಕ್ ಅಥ್ಲೆಟಿಕ್ಸ್ಗಳಿದ್ದಾರೆ, ಒಲಿಂಪಿಕ್ಸ್ ಆಟಗಾರರಿದ್ದಾರೆ. ಒಲಿಂಪಿಕ್ಸ್ ಆಟದಲ್ಲಿ ಭಾರತವನ್ನ ಹೆಂಗ್ರಿ ಹುಡುಕ್ತೀವಿ ನಾವು ಗೊತ್ತಾ? ಕೆಳಗಿನಿಂದ ಒಲಿಂಪಿಕ್ಸ್ ಆಟಗಾರರು ಯಾಕ್ರಿ ಹುಡ್ತಾ ಇಲ್ಲ ಅಂದ್ರೆ ಬರೀ ಎಲ್ಲರ ತಲೆಯಲ್ಲಿ ಕ್ರಿಕೆಟ್. ಬ್ರಿಟಿಷರ ಆಟವನ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಬ್ರಿಟಿಷರು ತಮ್ಮ ಮನೋರಂಜನೆಗಾಗಿ ಆಡಿದ ಆಟದಿಂದ ಇವತ್ತು ನಾವು ಮನೋರಂಜನೆಯ ಮಾಡ್ಕೊಳ್ಬೇಕು. ಆದರೆ ಮನೋರಂಜನೆಯ ಹೆಸರಲ್ಲಿ ಗ್ಯಾಮ್ಲಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡೋದು, ಮನೋರಂಜನೆಯ ಹೆಸರಲ್ಲಿ ಸೋ ಕಾಲ್ಡ್ ನ್ಯಾಷನಲ್ ಹೀರೋಸ್, ನಿಮ್ಮ ಕ್ರಿಕೆಟರ್ಸ್ ನಿಮ್ಮ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ. ಸೋ ಕಾಲ್ಡ್ ಇವರು MPL ಅನ್ನ ಒಬ್ರು ಪ್ರಮೋಟ್ ಮಾಡ್ತಾರೆ, ಒಬ್ರು ಡ್ರೀಮ್ 11 ಅನ್ನ ಪ್ರಮೋಟ್ ಮಾಡ್ತಾರೆ, ಇನ್ನೊಬ್ರು ಇನ್ನೊಂದು ಎಲ್ಲ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾರೆ. ಮತ್ತು ಸರ್ಕಾರ ಕೂಡ ಹೇಳುತ್ತೆ ದೀಸ್ ಗೇಮ್ಸ್ ಆರ್ ನಾಟ್ ಅ ಬೆಟ್ಟಿಂಗ್ ಗೇಮ್ಸ್, ದೀಸ್ ಗೇಮ್ಸ್ ಆರ್ ನಾಟ್ ಅ ಗ್ಯಾಮ್ಲಿಂಗ್ ಗೇಮ್ಸ್, ದೀಸ್ ಆರ್ ಅ ಸ್ಕಿಲ್ ಗೇಮ್ಸ್ ಅಂತ ಹೇಳುತ್ತೆ, ಸ್ಕಿಲ್ ಬೇಸ್ಡ್ ಗೇಮ್ಸ್ ಅಂತ ಹೇಳುತ್ತೆ. ಅಂದ್ರೆ ಪರಿಸ್ಥಿತಿ ಹೆಂಗಿದೆ? ತೆಗೆದು ಬಿಡ್ರಿ, ಪಾರ್ಲಿಮೆಂಟ್ ನಲ್ಲಿ ತೆಗೆದು ಬಿಡ್ರಿ. ಈ ಆ್ಯಪ್ಗಳು ಬೇಡ, ದೇಶದಲ್ಲಿ ಬೇಡವೇ ಬೇಡ. ಈ ಬೆಟ್ಟಿಂಗ್ ಆ್ಯಪ್ಗಳು, ಈ ಸ್ಕಿಲ್ ಗೇಮ್ ಬೇಸ್ಡ್ ಆ್ಯಪ್ಗಳು ಬೇಡವೇ ಬೇಡ. ಹೆಂಗೆ ಟಿಕ್ಟಾಕ್ ಅನ್ನ ಬ್ಯಾನ್ ಮಾಡಿದ್ರು, ಹೆಂಗೆ ಚೀನೀಸ್ ಆ್ಯಪ್ಗಳನ್ನ ಬ್ಯಾನ್ ಮಾಡಿದ್ರು, ಇನ್ನು ಹೊರದೇಶದ ಆ್ಯಪ್ಗಳನ್ನ ಬ್ಯಾನ್ ಮಾಡಿದ್ರು, ಅದೇ ರೀತಿ ಪಾರ್ಲಿಮೆಂಟ್ ನಿಂದಲೇ ತೆಗೆದು ಬೀಸಾಕ್ರಿ ಆ್ಯಪ್ಗಳನ್ನ. ಯಾಕೆ ಬಿಜೆಪಿ ಸರ್ಕಾರ, ಕೇಂದ್ರದ ಬಿಜೆಪಿ ಸರ್ಕಾರ ಯಾಕೆ ಮೌನ ವಹಿಸ್ತಾ ಇದೆ ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ? ಬೆಟ್ಟಿಂಗ್ ಆ್ಯಪ್ಗಳನ್ನ ಯಾಕ್ರಿ ತೆಗೆದಾಕಬಾರ್ದು? ವಾಸ್ತವಾಂಶವನ್ನ ಮಾತಾಡ್ರಿ, ಬರೀ ರಾಜಕೀಯ ಮಾಡೋದಲ್ಲ. ಬೆಂಗಳೂರು ಪ್ರಕರಣದಲ್ಲಿ ಬಿಜೆಪಿಗರು ರಾಜಕೀಯ ಮಾಡ್ತಾ ಇದ್ದಾರೆ. ಈ ಒಂದು ಕಾಲ್ ತುಳಿತದ ಪ್ರಕರಣದಲ್ಲಿ ಬಿಜೆಪಿಗರು ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಫೇಲ್ಯೂರ್ ಇದೆ, ಕಾಂಗ್ರೆಸ್ನ ತಪ್ಪಿದೆ, ಕಾಂಗ್ರೆಸ್ ಸರ್ಕಾರದಿಂದ ಅರೇಂಜ್ಮೆಂಟ್ ಸರಿಯಾಗಿ ಮಾಡ್ಲಿಕ್ಕಾಗಿಲ್ಲ. ಸೊ ಇವಾಗ ನಿಮಗೆ ಅವಕಾಶ ಇದೆ. ಕೇಂದ್ರದ ಪಾರ್ಲಿಮೆಂಟ್ ನಿಂದ ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ತೆಗೆದು ಹೊರಗೆ ಬೀಸಾಕಿ, ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ಬ್ಯಾನ್ ಮಾಡಿ. ಭಾರತದಲ್ಲಿ ಯಾವುದೇ ಬೆಟ್ಟಿಂಗ್ ಆ್ಯಪ್ಗಳು ಇರಬಾರ್ದು. ಚೈನೀಸ್ ಆ್ಯಪ್ಗಳು ಹೆಂಗೆ ಬ್ಯಾನ್ ಆದವೋ ಅದೇ ರೀತಿ ಬೆಟ್ಟಿಂಗ್ ಆ್ಯಪ್ಗಳು ಬ್ಯಾನ್ ಆಗಬೇಕು. ಅವಾಗ ಬಿಜೆಪಿಗರು ನಿಜವಾಗಿ ಈ ದೇಶದ ಬಗ್ಗೆ ಕಾಳಜಿ ಹೊಂದಿದವರು ಅಂತ ನಾನು ಹೇಳ್ತೀನಿ. ಇದರಲ್ಲಿ ರಾಜಕೀಯ ಬೇಡ. ಕಾಲ್ ತುಳಿತದಲ್ಲಿ ನೀವು ರಾಜಕೀಯವನ್ನ ಮಾಡ್ತಾ ಇದ್ದೀರಿ. ನೀವು ನಿಮ್ಮ ಕೇಂದ್ರ ಸರ್ಕಾರವನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಪತ್ರವನ್ನ ಬರೀರಿ, ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ಬ್ಯಾನ್ ಮಾಡಿಸೋಕೆ ಹೇಳಿ. ಕಾಲ್ ತುಳಿತದಲ್ಲಿ 11 ಜನ ಮೃತಪಟ್ಟಿದ್ದಾರೆ. ಆದ್ರೆ ಬೆಟ್ಟಿಂಗ್ ಆ್ಯಪ್ಗಳಿಂದ ದಿನಕ್ಕೆ 10 ಜನ ಯುವಕರು ಬಲಿಯಾಗ್ತಾ ಇದ್ದಾರೆ. ಮೊದಲು ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ಬ್ಯಾನ್ ಮಾಡಿಸಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ರಿ ಬಿಜೆಪಿಗರು. ಸುಮ್ಮನೆ ಇದನ್ನ ಇಟ್ಕೊಂಡು ರಾಜಕೀಯವನ್ನ ಮಾಡ್ತಾ ಇದ್ದೀರಿ. ನಿಮಗೆ ತಾಕತ್ತು ದಮ್ಮು ಇದ್ರೆ ಬಿಜೆಪಿಗರು ಬೆಟ್ಟಿಂಗ್ ಆ್ಯಪ್ಗಳನ್ನ ಮೊದಲು ಬ್ಯಾನ್ ಮಾಡಿಸಿ. ಕೇವಲ ಒಂದು ಲೋಕಲ್ ಗೇಮ್ಗೆ ಇಷ್ಟೊಂದು ಪ್ರಾಬಲ್ಯತೆ. ಈ ಒಂದು ಬೆಂಗಳೂರು ಕಾಲ್ ತುಳಿತ ಪ್ರಕರಣ ಕೆಲವೊಬ್ಬರಿಗೆ ಫುಡ್ ಆಗಿಬಿಟ್ಟಿದೆ. ಎಷ್ಟೋ ದಿನಗಳಿಂದ ಮನೆಯಲ್ಲಿದ್ದಂಥ ರಾಜಕಾರಣಿಗಳಿಗೆ ಈಗ ಒಂದು ಹೊಸ ಆಯುಧ ಸಿಕ್ಕಂಗಿದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರ್ಸೋಕೆ. ಇದೇ ಕಾಂಗ್ರೆಸ್ ಸರ್ಕಾರ ಅವ್ರು ತಪ್ಪು ಮಾಡಿದ್ರೆ ಇವ್ರು ಬೈಯೋದು, ಇವ್ರು ತಪ್ಪು ಮಾಡಿದ್ರೆ ಅವ್ರು ಬೈಯೋದ್ರು, ಕೊನೆಗೆ ಬಲಿಯಾಗುವುದು ಅಮಾಯಕರು. ನಿನ್ನೆ 11 ಜನ ಮೃತಪಟ್ಟಿದ್ದಾರೆ, 11 ಜನ ಯುವಕರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ವಿರಾಟ್ ಕೊಹ್ಲಿ ಸಂಬಂಧಿಕರು ಯಾರಾದ್ರೂ ಇದ್ದಾರಾ?
ಸಿದ್ದರಾಮಯ್ಯ ಸಂಬಂಧಿಕರು ಯಾರಾದರೂ ಇದ್ದಾರಾ? ಡಿ ಕೆ ಶಿವಕುಮಾರ್ ಸಂಬಂಧಿಕರು ಯಾರಾದರೂ ಇದ್ದಾರಾ? ವಿಜೇಂದ್ರ ಅವರ ಸಂಬಂಧಿಕರು ಯಾರಾದರೂ ಇದ್ದಾರಾ? ಇಲ್ಲ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡುವಂಥ ಇನ್ಫ್ಲೂಯೆನ್ಸರ್ಸ್ಗಳು ಯಾರಾದರೂ ಇದ್ದಾರಾ? ಇಲ್ಲ ಬೆಟ್ಟಿಂಗ್ ಆ್ಯಪ್ಗಳನ್ನು ನಡೆಸುವಂಥ ಓನರ್ಗಳು ಯಾರಾದರೂ ಇದ್ದಾರಾ? IPL ಫ್ರಾಂಚೈಸಿಯ ಮಾಲೀಕರ ಮಕ್ಕಳು ಯಾರಾದರೂ ಇದ್ದಾರಾ? ಅಲ್ಲಿ ಸತ್ತಿರುವಂಥ 11 ಜನ ಯುವಕರು ಬಡವರ ಮಕ್ಕಳು. ಬಡವರ ಮಕ್ಕಳನ್ನ ಬಲಿ ತೆಗೆದುಕೊಳ್ತಾ ಇದೆ ಈ IPL ಫ್ರಾಂಚೈಸಿ ಅವರು, ಈ BCCI ಮತ್ತು ಈ ಕಾಂಗ್ರೆಸ್ ಸರ್ಕಾರ ಮತ್ತು ಕೇಂದ್ರದ BJP ಸರ್ಕಾರ ಬಡವರ ಬಾಳನ್ನ ಹಾಳು ಮಾಡ್ತಾ ಇದೆ. ಅಲ್ಲಿ ಸತ್ತವರೆಲ್ಲ ಬಡವರ ಮಕ್ಕಳು. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಅಭಿಮಾನವನ್ನ ತೋರಿಸಿ, ಆದ್ರೆ ಅಂಧಕಾರದ ಅಭಿಮಾನ ಬೇಡ. ಕ್ರಿಕೆಟ್ನ ಮೇಲೆ ಪ್ರೀತಿ ಇರಲಿ, ಆದ್ರೆ ಕ್ರಿಕೆಟರ್ಸ್ಗಳ ಮೇಲಲ್ಲ. ಯಾಕಂದ್ರೆ ಅದೇ ಕ್ರಿಕೆಟರ್ಸ್ಗಳು ನಿಮ್ಮ ಜೀವನವನ್ನ ಬಲಿ ಪಡೆದುಕೊಂಡಿದ್ದಾರೆ. ಅದೇ ಕ್ರಿಕೆಟರ್ಸ್ಗಳು ನಿಮ್ಮ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ. ನೀವು ಯಾರನ್ನ ಹೀರೋ ಅಂತ ಕರಿತಾ ಇದ್ದೀರಲ್ಲ, ಅವರು ಕೋಟಿ ಕೋಟಿ ರೂಪಾಯಿ ಹಣ ತೆಗೆದುಕೊಂಡು ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಕೋಟಿ ಕೋಟಿ ಹಣವನ್ನ ಪಡೆದು ಆ ತಂಡಗಳಿಗಾಗಿ ಆಡ್ತಾ ಇದ್ದಾರೆ. ಕ್ರಿಕೆಟ್ ದೇಶದ ಭಾವನೆ ಅಲ್ಲ. ಕ್ರಿಕೆಟ್ ಒಂದು ಕಮರ್ಷಿಯಲ್ ಗೇಮ್, ಕ್ರಿಕೆಟ್ ಒಂದು ಲೋಕಲ್ ಗೇಮ್. ಕ್ರಿಕೆಟ್ ನಿಂದ ಜನರ ಜೀವನ ಉದ್ಧಾರ ಆಗಿಲ್ಲ. ಅಲ್ಲಿ ಉದ್ಧಾರ ಆಗಿದ್ದು IPL ಫ್ರಾಂಚೈಸಿ ಮಾಲೀಕರ ಮಕ್ಕಳು, IPL ಫ್ರಾಂಚೈಸಿ ಓನರ್ಗಳು, BCCI ಮತ್ತು ಬೆಟ್ಟಿಂಗ್ ಆ್ಯಪ್ಗಳು ಹೊರತು ದೇಶದ ಬಡ ಮಕ್ಕಳಿಗೆ ಯಾವುದೇ ರೀತಿಯ ಲಾಭ ಆಗಿಲ್ಲ. ಸೊ ಅದಕ್ಕಾಗಿ ಬೆಟ್ಟಿಂಗ್ ಆ್ಯಪ್ಗಳನ್ನ ಪಾರ್ಲಿಮೆಂಟ್ ನಿಂದ ಅಲ್ಲೇ ತೆಗೆದು ಬಿಸಾಕ್ರಿ. ಅಧಿಕಾರ ನಿಮ್ಮ ಹತ್ರ ಇದೆ, BJPಗರೇ ಹತ್ರ ಇದೆ ಅಧಿಕಾರ. ಈಗ ಕಾಂಗ್ರೆಸ್ನವರ ಮೇಲೆ ಗೂಬೆ ಕೂರಿಸುವಂತ ಸಮಯ ಅವಕಾಶ ಇಲ್ಲ. ಅವಕಾಶ ಬಂದಾಗ ಆಯುಧ ಬಳಸುವವನೇ ನಿಜವಾದ ಯೋಧ. ಈಗ ಯೋಧನಾಗುವಂತ ಸಂದರ್ಭ ಕೇಂದ್ರದ BJP ಸರ್ಕಾರಕ್ಕೆ ಬಂದಿದೆ. ಸೊ ಈಗ ಪಾರ್ಲಿಮೆಂಟ್ ನಿಂದ ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ತೆಗೆದು ಬಿಸಾಕ್ರಿ, ತೆಗೆದು ಬಿಸಾಕಿ. ಬಡವರು ನೆಮ್ಮದಿಯಿಂದ ಬದುಕ್ತಾರೆ. ಕ್ರಿಕೆಟ್ ನೋಡುವಂತಹ 70% ಜನ ಬೆಟ್ಟಿಂಗ್ ಅಲ್ಲಿ ತಮ್ಮ ಜೀವನವನ್ನ ಹಾಳು ಮಾಡ್ಕೋತಾ ಇದ್ದಾರೆ. ಬ್ರಿಟಿಷರ್ ಕೊಟ್ಟಂತ ಈ ಆಟಗಳಿಂದ ತಮ್ಮ ಜೀವನ ಹಾಳಾಗ್ತಾ ಇದೆ. ಆದ್ರೆ ಯಾಕೆ ಇವರಿಗೆ ಕನಿಕರ ಇಲ್ಲ? ಯಾಕೆ ಇವರಿಗೆ ಅವ್ರಗಳ ಮೇಲೆ ಪ್ರೀತಿ, ವಿಶ್ವಾಸ, ಕಾಳಜಿ ಇಲ್ಲ? ಯಾಕೆ ಹೀಗಾಗ್ತಾ ಇದೆ? ಬಡವರ ಮಕ್ಕಳಿಗೆ ಬಡವರ ಜೀವಕ್ಕೆ ರಕ್ಷಣೆ ಇಲ್ವಾ? ಹಾಗಿದ್ರೆ ಕ್ರಿಕೆಟ್ ಅನ್ನ ಈಗ ಈ ಕ್ರಿಕೆಟರ್ಸ್ಗಳು ಹೇಳ್ತೀನಿ, ಈ IPL ನಿಂದ ಒಂದೊಂದು ಫ್ರಾಂಚೈಸಿ ಸಾವಿರಾರು ಕೋಟಿ ರೂಪಾಯಿ ಗಳಿಸಿದೆ. ಈ ಒಂದು IPL ನಿಂದ ಕ್ರಿಕೆಟರ್ಸ್ಗಳು ಕೋಟ್ಯಾದಿ ರೂಪಾಯಿಯನ್ನ ಗಳಿಸಿದ್ದಾರೆ. ಈ ಒಂದು IPL ನಿಂದ ಬೆಟ್ಟಿಂಗ್ ಆ್ಯಪ್ಗಳು ಸಾವಿರಾರು ಕೋಟಿ ರೂಪಾಯಿ ಗಳಿಸಿವೆ. ಒಂದೊಂದು ಕಂಪನಿ ಯೂನಿಕಾರ್ನ್ಗಳಾಗಿ ಮಾರ್ಪಟ್ಟಿವೆ. ಆದ್ರೆ ಬಡವರ ಮಕ್ಕಳಿಗೆ ಏನ್ ಸಿಕ್ತು? ಬಡವರ ಮಕ್ಕಳು ಕಳೆದುಕೊಂಡಿದ್ದು ಜೀವಗಳನ್ನ. ಬಡವರ ಮಕ್ಕಳು ಆ ರೋಡಲ್ಲಿ ಸಾಯ್ತಾ ಇದ್ರೆ ಒಳಗಡೆ ನಿಮ್ಮ ವಿರಾಟ್ ಕೊಹ್ಲಿ ನಗುತ್ತಾ ಟ್ರೋಫಿಯನ್ನ ಹಿಡ್ಕೊಂಡಿದ್ರು. ಇವರೆಲ್ಲ ಸೋ ಕಾಲ್ಡ್ ನ್ಯಾಷನಲ್ ಹೀರೋಸ್. ಇವರು ನಿಜವಾದ ದೇಶಭಕ್ತರಲ್ಲ. ಇವರಿಗೆ ನಿಜವಾಗಿ ನಿಮ್ಮ ಬಗ್ಗೆ ಕಾಳಜಿ ಇದ್ದಿದ್ರೆ ಅಲ್ಲಿ ಸಂಭ್ರಮಾಚರಣೆಯನ್ನ ಅಷ್ಟಕ್ಕೆ ಬದಿಗಿಟ್ಟು ಹೋಗ್ಬಿಡ್ತಾ ಇದ್ರು. ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆ ಮಾಡ್ತಾರೆ DK ಶಿವಕುಮಾರ್, ವಿರಾಟ್ ಕೊಹ್ಲಿ ಅವರು. ಇವರ ನಿಮ್ಮ ಸೋ ಕಾಲ್ಡ್ ನ್ಯಾಷನಲ್ ಹೀರೋಸ್, ಇವರ ನಿಮ್ಮ ಮಾದರಿಯ ನಾಯಕರು. ಏನ್ರಿ ಸಮಾಜ ಯಾವ ಕಡೆ ಹೋಗ್ತಾ ಇದೆ? ಏನ್ರಿ ಈ ಕ್ರಿಕೆಟು? ಏನಿದೆ ಈ ಕ್ರಿಕೆಟ್ ಅಲ್ಲಿ? ಏನ್ರಿ ಈ ಕ್ರಿಕೆಟ್ 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 ಏನ್ರಿ ಕ್ರಿಕೆಟು? ಏನ್ರಿ ಕ್ರಿಕೆಟು? ಕ್ರಿಕೆಟ್ ಈಸ್ ಅ ಲೋಕಲ್ ಗೇಮ್. ಕ್ರಿಕೆಟ್ ಈಸ್ ಅ ಲೋಕಲ್ ಗೇಮ್. ಆ ಗೇಮ್ ನ ಯಾರು ಆಡ್ತಾರೆ? ಬ್ರಿಟಿಷರ ಅಧಿಕಾರಕ್ಕೆ ಒಳಪಟ್ಟಂತಹ ದೇಶಗಳು ಆಡ್ತಾವೆ. ಕ್ರಿಕೆಟ್ ಈಸ್ ಅ ನಾಟ್ ಅ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಗೇಮ್. ಇಟ್ಸ್ ಜಸ್ಟ್ ಅ ಲೋಕಲ್ ಗೇಮ್. ಕೇವಲ 12 ದೇಶಗಳು ಆಡ್ತಾವ್ರಿ ಫುಲ್ ಟೈಮ್ ಆಗಿ. ಫುಟ್ಬಾಲ್, ಬಾಸ್ಕೆಟ್ಬಾಲ್ಗೆ ಕಂಪೇರ್ ಮಾಡಿದ್ರೆ ಅರ್ಧದಷ್ಟು ಜನ ನೋಡಲ್ಲ ರೀ ಕ್ರಿಕೆಟ್ಗೆ. ಕ್ರಿಕೆಟ್ ಒಂದು ಲೋಕಲ್ ಗೇಮ್. ಇಲ್ಲಿರಿ ನೋಬೆಲ್ ಪ್ರೈಸ್ ಪುರಸ್ಕರ್ತರ ಬಗ್ಗೆ ಒಂದಿನ ಆದ್ರೂ ಡಿಸ್ಕಷನ್ ಡಿಬೇಟ್ ಆಗತ್ತಾ? ಒಂದಿನ ಆದ್ರೂ ಈ ದೇಶದ ಯುವಕರು ಒಬ್ಬ ನೋಬೆಲ್ ಪ್ರಶಸ್ತಿಯನ್ನ ಪಡೆದಂತಹ ವ್ಯಕ್ತಿ ಬೆಂಗಳೂರಿಗೆ ಬಂದಾಗ ಈ ರೀತಿ ರ್ಯಾಲಿಯಲ್ಲಿ ಭಾಗವಹಿಸ್ತೀರಾ? ಅವರ ಕೊಡುಗೆ ಎಷ್ಟಿದೆ ಈ ದೇಶಕ್ಕೆ? ಒಬ್ಬ ಪರಮವೀರ ಚಕ್ರ ಪಡೆದಂತಹ ಒಬ್ಬ ಇಂಡಿಯನ್ ಆರ್ಮಿಯ ನಾಯಕ ಬೆಂಗಳೂರಿಗೆ ಬಂದಾಗ ಯಾಕ್ರಿ ಸೇರಲ್ಲ ಕ್ರೌಡು? ಒಬ್ಬ ಭಾರತ ರತ್ನ ಪಡೆದಂತಹ ವ್ಯಕ್ತಿ ಬೆಂಗಳೂರಿಗೆ ಬಂದಾಗ ಯಾಕ್ರಿ ಜನ ಸೇರಲ್ಲ? ಒಬ್ಬ ಪದ್ಮ ವಿಭೂಷಣ ಪಡೆದಂತಹ ವ್ಯಕ್ತಿ ಬೆಂಗಳೂರಿಗೆ ಬಂದಾಗ ಯಾಕ್ರಿ ಜನ ಸೇರಲ್ಲ? ಆದ್ರೆ ಈ ಸೋ ಕಾಲ್ಡ್ ನ್ಯಾಷನಲ್ ಹೀರೋಸ್ ದುಡ್ಡಿಗಾಗಿ ಏನ್ ಬೇಕಾದ್ರೂ ತಿನ್ನೋಕೆ, ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇದ್ದಂತ ಸೋ ಕಾಲ್ಡ್ ನ್ಯಾಷನಲ್ ಹೀರೋಸ್ಗಳು ಇವರು. ನೀವು 25 ಕೋಟಿ ಕೊಟ್ಟಾಗ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾರೆ. ನೀವು ಇನ್ನೊಂದು 25 ಕೋಟಿ ಕೊಟ್ಟಾಗ ಬೇರೆ ಬೇರೆ ಸೈಟ್ಗಳನ್ನ ಪ್ರಮೋಟ್ ಮಾಡ್ತಾರೆ. ನೀವು ಇನ್ನೊಂದು 25 ಕೋಟಿ ಕೊಟ್ಟಾಗ ಏನೇನೋ ಪ್ರಮೋಟ್ ಮಾಡ್ತಾರೆ. ಇವರ ನಿಮ್ಮ ನ್ಯಾಷನಲ್ ಹೀರೋಸ್ಗಳು.
ನಾವು ನ್ಯಾಷನಲ್ ಹೀರೋಸ್ಗಳಂತ ಯಾರನ್ನ ಕರಿಬೇಕು ಅಂದ್ರೆ ಅವರಿಂದ ದೇಶ ಕೊಳಿತಾಗಿರಬೇಕು. ಆದ್ರೆ ಇವರು ದೇಶಕ್ಕಾಗಿ ಆಡ್ತಾ ಇದೀವಿ, ದೇಶಕ್ಕಾಗಿ ಆಟ. ಈ ಕ್ರಿಕೆಟರ್ಸ್ಗಳು ಸದ್ಯದ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಏನಾದ್ರೂ ನಾನು ಇವಾಗ ಪ್ರಶ್ನೆ ಮಾಡಿದ್ರೆ ಅವರು ಕರ್ನಾಟಕಕ್ಕಾಗಿ ಆಟ ಆಡಿದ್ರು ರೀ, ಇವರು ದೇಶಕ್ಕಾಗಿ ಆಟ ಆಡಿದ್ರು ಇಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ಹೌದು, ವಿರಾಟ್ ಕೊಹ್ಲಿ ಕರ್ನಾಟಕಕ್ಕಾಗಿ ಆಡ್ತಾರೆ, ಭಾರತಕ್ಕಾಗಿ ಆಡ್ತಾರೆ. ಏನ್ ಪುಕ್ಕಟ್ಟೆ ಆಡ್ತಾ ಇದ್ದಾರಾ? ಹೌದು, ಪುಕ್ಕಟ್ಟೆ ಆಡ್ತಾ ಇದ್ದಾರಾ? ಈ ಸೀಸನ್ ಅಲ್ಲಿ ಸರಿ ಸುಮಾರು 20 ರಿಂದ 25 ಕೋಟಿ ರೂಪಾಯಿ RCB ಫ್ರಾಂಚೈಸಿ ಅವರಿಗೆ ಪೇ ಮಾಡಿದೆ, ಅದಕ್ಕಾಗಿ ಅವ್ರು ಆಟ ಆಡಿದ್ದಾರೆ. ಭಾರತ ತಂಡ ಕೂಡ ಇಂತಿಷ್ಟು ಅಮೌಂಟ್ ಅನ್ನ ಕೊಡುತ್ತೆ BCCI, ಅದಕ್ಕಾಗಿ ಅವ್ರು ಆಟ ಆಡ್ತಾ ಇದ್ದಾರೆ. ಯಾರು ಪುಕ್ಕಟ್ಟೆಯಾಗಿ ಆಡ್ತಾ ಇಲ್ಲ. ಹಾಗಂತ ಸೈನಿಕರು ಕೂಡ ಸಂಬಳ ಸಿಗುತ್ತೆ. ಅವ್ರ ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ. ಯಾವ ಕ್ರಿಕೆಟರ್ ರೀ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ? ಬರೀ ಮಾತೆತ್ತಿದ್ರೆ ದೇಶಕ್ಕೆ ಆಡ್ತಾರೆ, ರಾಜ್ಯಕ್ಕೆ ಆಡ್ತಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಭಾರತ ದೇಶದ ಒಬ್ಬನೇ ಒಬ್ಬ ಸೈನಿಕ ಎಲ್ಲಿಯಾದ್ರೂ ಬೆಟ್ಟಿಂಗ್ ಗ್ಯಾಪ್ ಅನ್ನ ಪ್ರಮೋಟ್ ಮಾಡಿದ್ದು ನನಗೆ ತೋರಿಸ್ರಿ, ಅವತ್ತೇ ನನ್ನ ಕೆಲಸಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ. ಆದ್ರೆ ಸಾವಿರ ಗಟ್ಟಲೆ ಲೆಕ್ಕದಲ್ಲಿ ಕ್ರಿಕೆಟರ್ಸ್ಗಳು ಬೆಟ್ಟಿಂಗ್ ಆ್ಯಪ್ ಅನ್ನ ಪ್ರಮೋಟ್ ಮಾಡಿದ್ದಾರೆ. ಬೆಟ್ಟಿಂಗ್ ಆ್ಯಪ್ಗಳಿಂದ ಜನರ ಜೀವನ, ಯುವಕರ ಜೀವನ ಬೀದಿಗೆ ಬಂದಿದೆ. ಕೆಲವರು ಬೀದಿ ಶವವಾಗಿ ಹೋಗಿದ್ದಾರೆ. ಅಂದ್ರೆ ಇವಾಗ ನೀವು ಹೇಳಿ, ನಮ್ಮ ಭಾರತೀಯ ಸೈನಿಕರು ನಿಜವಾದ ನ್ಯಾಷನಲ್ ಹೀರೋಸ್ಗಳ ಅಥವಾ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡಿ ಜನರ ಜೀವನ ಜೊತೆ ಆಟ ಆಡುವಂತ ಈ ಕ್ರಿಕೆಟರ್ಸ್ಗಳು ನಿಜವಾದ ನ್ಯಾಷನಲ್ ಹೀರೋಸ್ಗಳ? ಮೊದಲು ಇದಕ್ಕೆ ಆನ್ಸರ್ ಮಾಡ್ರಿ. ಸುಮ್ಮನೆ ಕಮೆಂಟ್ ಬಾಕ್ಸ್ ನಲ್ಲಿ ಇಂಟರ್ನೆಟ್ ಇದೆ ಅನ್ನೋದು ಬರೀ ಕಮೆಂಟ್ ಮಾಡಿ ಹೋಗೋದು, ಹೊಲ್ಸೊಲ್ಸ್ ಕಮೆಂಟ್ ಮಾಡೋದು. ಕಮೆಂಟ್ ನಿಮಗೆ ಮಾಡೋಕಲ್ಲ, ನಮಗೂ ಕಮೆಂಟ್ ಮಾಡೋಕೆ ಬರುತ್ತೆ, ನಾವು ರಿಪ್ಲೈ ಕೊಡ್ಬೋದು. ಆದ್ರೆ ಹೊಗಳೋ ನಾಯಿ ಎಂದು ಕಚ್ಚಲ್ಲ. ಆ ನಾಯಿ ಇದೆ ಅಂತ ಗೊತ್ತಾದ್ಮೇಲೆ ನಾವೇ ಪಕ್ಕದ ಹಾದಿ ಹಿಡ್ಕೊಂಡು ಹೋಗ್ಬೇಕು. ಅದಕ್ಕೆ ನಿಮ್ಮ ಎಲ್ಲ ಕಮೆಂಟ್ಗಳಿಗೆ ನಂಗೆ ರಿಪ್ಲೈ ಮಾಡೋಕೆ ಸಮಯ ಇಲ್ಲ. ಆದ್ರೆ ನಮಗೆ ನ್ಯಾಷನಲ್ ಹೀರೋಸ್ಗಳಾಗಬೇಕಾಗಿರೋದು ಪರಮವೀರ ಚಕ್ರವನ್ನ ಪಡೆದವರು, ನಮಗೆ ನ್ಯಾಷನಲ್ ಹೀರೋಸ್ಗಳಾಗಬೇಕಾಗಿರೋದು ನೊಬೆಲ್ ಪ್ರಶಸ್ತಿಯನ್ನ ಪಡೆದವರು, ನಮಗೆ ನ್ಯಾಷನಲ್ ಹೀರೋಸ್ಗಳು ನಮ್ಮ ಭಾರತೀಯ ಸೈನಿಕರು ಆಗಬೇಕು. ಆದ್ರೆ ಇಂಥವರು ನಮಗೆ ನ್ಯಾಷನಲ್ ಹೀರೋಸ್ಗಳು ಆಗಬಾರ್ದು. ಸೊ ಬೆಟ್ಟಿಂಗ್ ಆ್ಯಪ್ನ ಪಾರ್ಲಿಮೆಂಟ್ನಿಂದ ತೆಗೆದು ಬಿಸಾಕ್ರಿ ಮೊದಲು. ಇನ್ನೊಂದು, ಮಹಾಕುಂಭ ಮೇಳದಲ್ಲಿ ಕಾಲ್ ತುಳಿತಕ್ಕೆ ಜನ ಸತ್ತಿದ್ರು. ಆವಾಗ ಪ್ರಶ್ನೆ ಮಾಡ್ತಿದ್ದಂತ ಕಾಂಗ್ರೆಸ್ ನಾಯಕರು ಇವಾಗ ಎಲ್ಲಿದ್ದಾರೆ? ಕೋಟಿ ಲೆಕ್ಕದಲ್ಲಿ ಕಾಲ್ ತುಳಿತ, ಕೋಟಿ ಲೆಕ್ಕದಲ್ಲಿ ಮಹಾಕುಂಭ ಮೇಳಕ್ಕೆ ಭಕ್ತರು ಬಂದಿದ್ರು. UP ಸರ್ಕಾರದ ಮೇಲೆ ಗೂಬೆ ಕೂರ್ಸೋಕೆ ಶುರು ಮಾಡಿದ್ರು ಈ ಕಾಂಗ್ರೆಸ್ನವರು, ಕೆಲವೊಂದು ಬುದ್ಧಿಜೀವಿಗಳು. ನೋಡಿ, ಕುಂಭಮೇಳಕ್ಕೆ ಹೋದವರು ಸತ್ರು. ನೀವು ಬೆಂಗಳೂರಲ್ಲೇ ಆಯೋಜನೆ ಮಾಡಿದಿರಲ್ರಿ, ನೀವು ಬೆಂಗಳೂರಲ್ಲೇ ಕೇವಲ ವಿಜಯೋತ್ಸವವನ್ನು ಆಚರಣೆ ಬರ್ಲಿಕ್ಕಾಗ್ಲಿಲ್ಲವಲ್ಲ ನಿಮಗೆ? ಕೇವಲ ವಿಜಯೋತ್ಸವ ಆಚರಣೆಯಲ್ಲಿ 11 ಜನರ ಜೀವ ತೆಗೆದುಕೊಂಡ್ರಲ್ರಿ. ನಿಮಗೆ ಕನಿಷ್ಠ ಇಂಟೆಲಿಜೆನ್ಸಿ ಎಷ್ಟು ಫೇಲ್ಯೂರ್ ಅಂತ ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ. ವಿರೋಧ ಪಕ್ಷದಲ್ಲಿ ಇದ್ದೀರಿ ಅಂತ ವಿರೋಧ ಮಾಡೋದು ಬಹಳ ದೊಡ್ಡ ತಪ್ಪು. ಅಭಿವೃದ್ಧಿಯ ವಿಚಾರದ ಬಗ್ಗೆ ಮಾತನಾಡಿ, ಅಭಿವೃದ್ಧಿಯ ಕಡೆ ಗಮನ ಹರಿಸಿ. ಸುಮ್ಮನೆ ವಿರೋಧ ಮಾಡಿ ವಿರೋಧ ಪಕ್ಷದಲ್ಲಿ ಇರಬೇಡಿ. ನೀವು ಕೂಡ ಆಡಳಿತ ಪಕ್ಷಕ್ಕೆ ಬನ್ನಿ. ಇನ್ನು ಮುಂದಿನ ಸುದ್ದಿ.